ಬಯಾಲಜಿ ಈ ನಮ್ಮ ಚಾನೆಲ್ಗೆ ಸ್ವಾಗತ. ಈಗ ನಾನು ಮಾತಾಡ್ತಾ ಇರುವಂತಹ ವಿಷಯ ರೀಸೆಂಟ್ ಆಗಿ ನಡೆದದ್ದೇನಲ್ಲ, ಸುಮಾರು 2 ತಿಂಗಳ ಹಿಂದೆ ಅಂದ್ರೆ ಆಗಸ್ಟ್ 2025 ಈ ಮಂತಲ್ಲಿ ನಡೆದಂತಹ ಘಟನೆ, ನಮ್ಮ ಬೆಂಗಳೂರಲ್ಲೇ ನಡೆದಂತಹ ಘಟನೆ. 18 year of student passes away from blood clot after taking period delaying pills. ವೈ ದಿಸ್ ಪ್ರಾಕ್ಟೀಸ್ ಸೋ ಡೇಂಜರಸ್? ಈ ರೀತಿಯಾದಂತಹ ಪೋಸ್ಟ್ಗಳನ್ನು ನೀವು ನೋಡಿರ್ಬೋದು ನ್ಯೂಸ್ ಪೇಪರಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ, ಎಲ್ಲದರಲ್ಲಿ. ಸೊ ಏನಾಗಿತ್ತು ಇಲ್ಲಿ? ಆ ಹುಡುಗಿ ಮನೆಯಲ್ಲಿ ಪೂಜೆ ಇದೆ ಅಂತ ಅಂದ್ಕೊಂಡು ಪೀರಿಯಡ್ ಅನ್ನ ಡಿಲೇ ಮಾಡಬೇಕು. ಪೀರಿಯಡ್ಗೆ ನಮ್ಮಲ್ಲಿ ಈಗಲೂ ಕೂಡ ಕೆಲವೊಂದು ಆಚರಣೆಗಳಿದೆ, ಪೀರಿಯಡ್ ಟೈಮಲ್ಲಿ ನಾವು ಪೂಜೆ ಅಥವಾ ದೇವಸ್ಥಾನಗಳಿಗೆ ಹೋಗಬಾರ್ದು ಅನ್ನೋಂಥದ್ದು. ಸೊ ಅದನ್ನು ತಪ್ಪಿಸೋದಕ್ಕೋಸ್ಕರ ಅವಳು ಟ್ಯಾಬ್ಲೆಟ್ ಅನ್ನ ತಗೊಳ್ತಾಳೆ, ಆದ್ರೆ ಯಾವುದೇ ಡಾಕ್ಟರ್ನ ಪ್ರಿಸ್ಕ್ರಿಪ್ಷನ್ ಇಲ್ಲದೆ. ಸೊ 2 ರಿಂದ 3 ದಿನ ಅವಳು ಕಂಟಿನ್ಯೂಸ್ ಆಗಿ ಟ್ಯಾಬ್ಲೆಟ್ ಅನ್ನ ತಗೊಳ್ತಾಳೆ, ಪೂಜೆಗೆ ಕೂತ್ಕೊಳ್ತಾಳೆ. ಆದ್ರೆ ವೆರಿ ನೆಕ್ಸ್ಟ್ ಡೇ ಅವಳು ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾಳೆ ವಿತ್ ದ ಕಂಪ್ಲೇಂಟ್ ದ್ಯಾಟ್ ನನಗೆ ಕಾಲು ನೋವು ಹಾಗೆ ಥೈ ನೋವಿದೆ, ತುಂಬಾ ಸಿವಿಯರ್ ಆದ ಪೇನ್ ಇದೆ ಅಂತ. ಡಾಕ್ಟರ್ ಅವಳನ್ನ ಎಕ್ಸಾಮಿನ್ ಮಾಡಿ ಅಡ್ಮಿಟ್ ಆಗೋದಕ್ಕೆ ಹೇಳ್ತಾರೆ, ಆದ್ರೆ ಅವಳ ಪೇರೆಂಟ್ಸ್ ಪರ್ಮಿಷನ್ ಕೊಡೋದಿಲ್ಲ. ನೆಕ್ಸ್ಟ್ ಡೇ ನಾವು ಕರ್ಕೊಂಡು ಬರ್ತೇವೆ ಅಂತ ಅನ್ಕೊಂಡು ಕರ್ಕೊಂಡು ಹೋಗ್ತಾರೆ. ಆದ್ರೆ ಅದೇ ವೆರಿ ನೈಟ್ ಅವಳು ಸಿವಿಯರ್ ಆಗಿರುವಂತಹ ಪೇನ್ ಹಾಗೆ ತುಂಬಾ ಕಷ್ಟ ಅನುಭವಿಸಿ ಕೊನೆಗೆ ಸಾವನ್ನಪ್ತಾಳೆ. ಸೊ ಇಲ್ಲಿ ಏನಾಗಿತ್ತು, ಯಾವ ರೀತಿಯ ಕಂಡೀಷನ್ ಅವಳು ಸಫರ್ ಆಗ್ತಾ ಇದ್ಲು, ಯಾವ ರೀತಿ ಇದು ಕಾರಣ ಆಯ್ತು ಅಂತ ನೋಡೋದಾದ್ರೆ, ಪೀರಿಯಡ್ ಪೋಸ್ಟ್ಪೋನಿಂಗ್ ಟ್ಯಾಬ್ಲೆಟ್, ಆ ಟ್ಯಾಬ್ಲೆಟ್ ನಲ್ಲಿ 2 ಕಂಟೆಂಟ್ಗಳಿರ್ತದೆ. ಅದು ಪ್ರೊಜೆಸ್ಟಿರಾನ್ ಹಾಗೆ ನಾರೆಥಿಸ್ಟರಾನ್ ಅನ್ನುವಂತಹ 2 ಹಾರ್ಮೋನ್ಗಳು. ನಿಮ್ಗೆಲ್ಲ ಗೊತ್ತಿದೆ, ಪ್ರೊಜೆಸ್ಟಿರಾನ್ ಹಾರ್ಮೋನ್ ವೆರಿ ಫೇಮಸ್, ಯಾಕಂದ್ರೆ ಪ್ರೆಗ್ನೆನ್ಸಿ ಮೇಂಟೈನ್ ಮಾಡೋದಕ್ಕೆ. ಪ್ರೆಗ್ನೆನ್ಸಿ ಯಾವಾಗ ಮೇಂಟೈನ್ ಆಗ್ತದೆ? ನಮ್ಮ ಯೂಟಿರಸ್ ಅಲ್ಲಿರುವಂತಹ ಎಂಡೋಮೆಟ್ರಿಯಂ ಅನ್ನುವಂತಹ ಒಂದು ಲೇಯರ್ ಮೇಂಟೈನ್ ಆದಾಗ. ಸೊ ಈ ಟ್ಯಾಬ್ಲೆಟ್ ಅನ್ನ ತಗೊಂಡಾಗ ಎಂಡೋಮೆಟ್ರಿಯಂ ಲೇಯರ್ ಕರೆಕ್ಟ್ ಆಗಿರ್ತದೆ, ವಿದೌಟ್ ಎನಿ ಡಿಟ್ಯಾಚ್ಮೆಂಟ್ ಅಥವಾ ಶೆಡ್ಡಿಂಗ್ ಆಗದೆ, ಯಾವುದೇ ಬ್ಲಡ್ ಫ್ಲೋ ಇರುವುದಿಲ್ಲ, ಹಾಗೆ ನಂಗೆ ಪೀರಿಯಡ್ಸ್ ಕೂಡ ಆಗೋದಿಲ್ಲ. ಬಟ್ ಇಲ್ಲಿ ಕ್ಲಾಟಿಂಗ್ ಆಗುವಂತಹ ಚಾನ್ಸಸ್ ಇರ್ತದೆ. ಆ ಕ್ಲಾಟಿಂಗ್ ನಾವು ತುಂಬಾ ಸ್ಟೇಷನರಿ ಕಂಡೀಷನ್ ಅಲ್ಲಿ ಇದ್ರೆ, ಅಂದ್ರೆ ವಿದೌಟ್ ಎನಿ ಮೂವ್ಮೆಂಟ್ ಜಾಸ್ತಿ ಇರೋದೇ ಇರೋದು, ಆಕ್ಟಿವಿಟಿ ಜಾಸ್ತಿ ಇಲ್ಲದೆ ಇರೋದು, ಇಂತಹ ಕಂಡೀಷನ್ ಅಲ್ಲಿ ಕ್ಲಾಟಿಂಗ್ಗಳು ತುಂಬಾ ಸಿವಿಯರ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಇರ್ತದೆ. ಅದೇ ಆ ಹುಡುಗಿಯಲ್ಲಿ ಆಗಿರುವಂಥದ್ದು. ಆ ಕ್ಲಾಟಿಂಗ್ ಡೀಪ್ ವೆಯಿನ್ ವರೆಗೆ ರೀಚ್ ಆಗಿ ಡೀಪ್ ವೈನ್ ಥ್ರೋಂಬೋಸಿಸ್ ಅನ್ನುವಂತಹ ಕಂಡೀಷನ್ಗೆ ರೀಚ್ ಆಯಿತು. ಅದು ಕೊನೆಗೆ ಲಂಗ್ಸ್ ಹಾಗೂ ಬ್ರೈನ್ ಆ ಕ್ಲಾಟಿಂಗ್ಗಳು ರೀಚ್ ಆಗಿ ಪಲ್ಮನರಿ ಎಂಬೋಲಿಸಮ್, ಅಂದ್ರೆ ಬ್ರೀತಿಂಗ್ ತುಂಬಾ ಕಷ್ಟ ಆಗುವಂಥದ್ದು, ಲಂಗ್ಸ್ ಡ್ಯಾಮೇಜ್ ಆಗುವಂಥದ್ದು, ಹಾಗೆ ಸೆರೆಬ್ರಲ್ ಸೈನಸ್ ಥ್ರೋಂಬೋಸಿಸ್ ಅನ್ನುವಂತಹ ಕಂಡೀಷನ್ಗಳಿಗೆ ರೀಚ್ ಆಯಿತು. ಕೊನೆಗೆ ಅವಳು ಸಾವನ್ನಪ್ಪೋದಕ್ಕೆ ಕಾರಣ ಆಯಿತು. ಸೊ ಫ್ರೆಂಡ್ಸ್, ನಾನು ನಿಮ್ಗೆ ಒಂದು ಸಜೆಷನ್ ಮಾಡೋದೇನೆಂದ್ರೆ, ವಿದೌಟ್ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಈ ರೀತಿಯ ಟ್ಯಾಬ್ಲೆಟ್ ಅನ್ನ ತಗೊಳ್ಳೋದನ್ನು ನಿಲ್ಲಿಸಿ. ಹಾಗೆ ನೀವು ಲೇಡೀಸ್ ಇರ್ಬೋದು ಅಥವಾ ಜೆಂಟ್ಸ್ ಆಗಿದ್ರೆ, ನಿಮ್ಮ ಫ್ರೆಂಡ್, ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ ಲೇಡೀಸ್ ಇದ್ದಾರೆ ಅವ್ರಿಗೂ ಹೇಳಿ, ಈ ರೀತಿ ವಿದೌಟ್ ಎನಿ ಪ್ರಿಸ್ಕ್ರಿಪ್ಷನ್ ಪೀರಿಯಡ್ಸ್ ಅನ್ನ ಪೋಸ್ಟ್ಪೋನ್ ಮಾಡೋದಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯ ಟ್ಯಾಬ್ಲೆಟ್ ಅನ್ನ ತಗೊಳ್ಳೋದು ಅಷ್ಟೊಂದು ಒಳ್ಳೇದಲ್ಲ. ಇಟ್ ಈಸ್ ವೆರಿ ಡೇಂಜರಸ್. ಸೊ ನಿಮಗೆ ಈ ಕಂಟೆಂಟ್ ಇಷ್ಟ ಆಗಿದೆ ಅಂತಾದ್ರೆ ನಮ್ಮ